ನನ್ನ ಹೇಳಿಕೆಗೆ ನಾನು ಬದ್ಧ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಸಿಎಂ ಆಗಬೇಕು ಅಂತೇಳಿ ಮತ್ತೆ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಾಕಷ್ಟು ಶ್ರಮ ಹೋರಾಟ ಸಂಘಟನೆ ಮಾಡಿದ್ದಾರೆ. ಸುರ್ಜೇವಾಲಾ ಮುಂದೆ ಸಹ ನಾನು ಇದನ್ನೇ ಹೇಳಿದ್ದೇನೆ ಅಂತ ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಹೇಳಿಕೆಗೆ ಈಗಲೂ ಬದ್ಧ, ಡಿಕೆಶಿ ಸಿಎಂ ಆಗಬೇಕು ಅನ್ನೋದು. ಮತ್ತೆ ಇಲ್ಲಿ ಡಿಸಿಎಂ ಪರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಮಾಡಿದ್ರು. ರಾಮನಗರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಟಿಸ್ ನೀಡಿ ನನ್ನ ಬಾಯಿಗೆ ಪ್ಲಾಸ್ಟರ್ ಅನ್ನು ಹಾಕಿದ್ದಾರೆ. ಎಲ್ಲರಿಗೂ ಬಿಟ್ಟು ನನಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ? ಸಾಕಷ್ಟು ಶಾಸಕರು ಕರೆ ಮಾಡಿ ಯಾಕೆ ನೋಟಿಸ್ ಕೊಟ್ಟರು ಅಂತ ಹೇಳ್ತಿದ್ದಾರೆ. ಬಟ್ ಅದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನ್ನ ಹೇಳಿಕೆ ಈ ಹಿಂದೆ ನಾನು ಏನು ಹೇಳ್ಕೊಂಡು ಬಂದಿದ್ದೀನಲ್ಲ, ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ. ಕಾರಣ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಈ ರಾಜ್ಯದ ಸಿಎಂ ಆಗೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ಯಾಂಕ್ ಕೊಡ್ತಿದ್ದಾರೆ, ತೊಟ್ಲು ತೂಗುವಂತದ್ದು, ಮಗುವನ್ನು ಚುಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನೋದು. ಅದು ನಮ್ಮ ಜಯಮಾನದಲ್ಲಿ ಇಲ್ಲ. ಅದು ಕೆಲಸ ಮಾಡ್ತಿದ್ದಾರೆ ಅಂತ ಅದು ಅವ್ರು ಹೇಳ್ಕೋಬಹುದು. ನಮ್ಮ ಜಯಮಾನದಲ್ಲೂ ಶಿವಕುಮಾರ್ ಸಾಹೇಬ್ರ ಜಯಮಾನದಲ್ಲೂ ಇಲ್ಲ, ನಮ್ಮ ಜಯಮಾನದಲ್ಲೂ ಇಲ್ಲ. ಸರ್, ಇದು ಪದೇ ಪದೇ ಚರ್ಚೆ ಆಗುತ್ತೆ, ಒಂದಷ್ಟು ಕಾಲ ಸುಮ್ಮನೆ ಆಗುತ್ತೆ, ಮತ್ತೆ ತಿರ್ಗಾದು ಮುನ್ನೆಲೆಗೆ ಬರುವಂತದ್ದು ಈ ಪವರ್ ಶೇರಿಂಗ್ ವಿಚಾರ. ಸರ್ ನೋಡಿ, ಯಾವಾಗ ಅವಶ್ಯಕತೆ, ಯಾವಾಗ ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದೀವಿ. ರೈಟ್ ಟೈಮ್ ಈಗ ಅವಶ್ಯಕತೆ ಇದೆ, ಕಾಲ ಕೂಡು ಬಂದಿದೆ, ಹೇಳ್ತಾ ಇದ್ದೀವಿ. ನಂದಿಗಿರಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಸರ್, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ಅದು ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ, ಅವ್ರ ಶಕ್ತಿಗೆ ಅವ್ರು ಹೇಳಿದ್ದಾರೆ. ಸರ್, ಸುರ್ಜೇವಾಲಾ ಅವರು ಬಂದು ಒಂದು ಸಭೆ ಮಾಡಿದ್ದೆ ಸರ್, ಈ ಶಾಸಕರುಗಳ ಮಾಹಿತಿಯನ್ನು ತೆಗೆದುಕೊಂಡು ಈ ಬದಲಾವಣೆ ವಿಚಾರವಾಗಿ ಬಂದಿದ್ದು ಅಂತ ಅಸಮಾಧಾನ. ನನಗೆ ನೋಟಿಸ್ ಕೊಟ್ಟು ಎಲ್ಲೂ ಮಾತಾಡಬಾರ್ದು, ಬಾಯಿಗೆ ಪ್ಲಾಸ್ಟರ್ ಹಾಕು ಅಂತ ಹೇಳವ್ರೆ. ನೀವು ನನಗೆ ಪ್ಲಾಸ್ಟರ್ ಬಿಚ್ಚಿ 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 ಹೇಳಿ ಅಂದ್ರೆ ನಾನು ಏನ್ ಮಾಡೋದು? ನಾನು ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ. ನನಗೀಗ ನೋಟಿಸು, ಬಾಯಿಗೆ ಪ್ಲಾಸ್ಟರ್, ಇವೆರಡು ಸ್ವಲ್ಪ ನಂಗೆ ಚೂರು ಸ್ವಲ್ಪ ಟ್ಯಾಂಕ್ ಕೊಡ್ತಿದ್ದಾರೆ, ತೊಟ್ಲು ತೂಗುವಂತದ್ದು, ಮಗುವನ್ನು ಚುಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನೋದು. ಅದು ನಮ್ಮ ಜಯಮಾನದಲ್ಲಿ ಇಲ್ಲ. ಅದು